ಸರ್ ಕೇರಳದಲ್ಲಿ ಆನೆ ಸರ್ ಮೃತಪಟ್ಟಿದ್ದಕ್ಕೆ ಕರ್ನಾಟಕ ಸರ್ಕಾರ ಪರಿಹಾರ ಕೊಟ್ಟಿರೋದಕ್ಕೆ ಬಿಜೆಪಿ ಅವ್ರಿಗೆ ಇನ್ನೇನು ಕೆಲಸ ಇದೆ ಬನ್ನಿ. ಈ ಗ್ಯಾರಂಟಿಗೂ ವಿರೋಧ ಮಾಡ್ತಾರೆ. ಬಿಜೆಪಿ ಓಟ್ ಹಾಕಿದವ್ರು ತಗೋತಾ ಇಲ್ವಾ? ಭಾಗ್ಯಲಕ್ಷ್ಮಿ ಗುರಲ್ಲಿ ಮೊನ್ನೆ ಕೈ ಎತ್ತಿಸ್ದೆ, ಯಾರು ಓಟ್ ಹಾಕಿಲ್ಲ ನೀವು ಕೈ ಎತ್ತಬೇಡ್ರಿ ಅಂದೆ, ಪಾಪ ಕೈ ಎತ್ತಿಬಿಟ್ರು. ನಾವೆಲ್ಲ ಫಲಾನುಭವಿಗಳು ಅಂದರು. ಅದಕ್ಕೆ ಬೇಡ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ದಾರೆ ರಾಜ್ಯದ ಬಿಜೆಪಿ ನಾಯಕರುಗಳಿಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿರೋ ಕೆಲಸದವ್ರು ಯಾವ ಯೋಜನೆಯಲ್ಲಿ ಇವತ್ತು ಸಹಕಾರ ತಗೊಳ್ತಾ ಇದ್ದಾರೆ ತಿಳ್ಕೊಂಡು ನಮ್ಮ ಹತ್ರ ಬರ್ರಿ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಾನ್ಯ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಸತ್ಯ ಸಾಯಿಬಾಬಾ ಅದು ಬೇರೆ ಸ್ಟೇಟಲ್ಲಿತ್ತು. ನಾನು ಆನೆಗೆ ಕಂಪೇರ್ ಮಾಡ್ತೀನಿ ಅನ್ಕೋಬೇಡಿ. ಆನೆ ಸರ್ವಿಸ್ ಏನು ಅಂತೇಳಿ, ಆನೆ ಹೋದ ತಕ್ಷಣ ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದೆಲ್ಲ ಬೇರೆ ಪ್ರಶ್ನೆ. ಅದು ಯಾಕೆ ಅಲ್ಲಿಂದ ಏನು ಸರ್ವಿಸ್ ಇದೆ ಅದು. ಅವಾಗ ಒಂದ್ಸತಿ ವಿರೋಧ ಪಕ್ಷದವರೆಲ್ಲ ಟೀಕಾ ಟಿಪ್ಪಣಿ ಮಾಡಿದ್ರು, ಬಂಗಾರಪ್ಪ ಅವ್ರು ಯಾಕೆ ಆ ಹಾಸ್ಪಿಟ್ಲಿಗೆ 2 ಕೋಟಿ ಕೊಟ್ಟರು ಅಂತ ಹೇಳಿ. ಯಾವತ್ತೂ ಅಷ್ಟೇ ಸರ್ಕಾರದ ಹಣನ ಒಂದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದು ಕೊಡಬೇಕಾದ್ರೆ ಅನುಕೂಲ ಇದೆ ಅಂತ ಹೇಳಿದ್ರೆ ಕೊಡ್ತಾರೆ. ಅವಾಗ ನಮ್ಮ ತಂದೆಯವರು ಒಂದೇ ಮಾತು ಹೇಳಿದ್ರು, ಇಲ್ಲಿಂದ ರೋಗಿಗಳು ಹೋಗ್ತಾರಲ್ಲ ಫ್ರೀಯಾಗಿ ಅಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸ್ಕಿ ಬರ್ತಾರಲ್ಲ ಅದಕ್ಕೂ ಕೊಡ್ತಾ ಇದ್ದೀನಿ. ಇದಕ್ಕೂ ಒಂದು ರೀಸನ್ ಇರುತ್ತೆ. ಈಗ ಬಿಜೆಪಿಯವ್ರು ಏನಿಲ್ಲ, ದೇ ಡೋಂಟ್ ಹ್ಯಾವ್ ಎ ರೀಸನ್. ಹೆಂಗೆ ಏನು ತಗೊಳ್ಬೇಕು ಅಂತೇಳಿ ನೋಡಿದಾಗ ಇಂಥದ್ದು ತಗೊಂಡು ಬರ್ತಾರೆ. ಅದನ್ನು ನೀವು ಒಂದೊಂದು ನೋಡಿದ್ರಿ. ಮೊನ್ನೆನೂ ಕೂಡ ನಾನು ಕ್ಲೀನಾಗಿ ಹೇಳಿದೆ, ನಾನು ಕೈ ಮುಗಿದು ಒಳಗೆ ಬಾ, ನಾನು ಚರ್ಚೆಗೆ ಹೋಗೋದಿಲ್ಲ. ದೀಸ್ ಆರ್ ಆಲ್ ಯಾರೋ ಒಬ್ಬ ಏನೋ ಒಂದು ಮಾಡ್ದ ಅಂದ ತಕ್ಷಣ ಅದನ್ನು ಗೌರ್ಮೆಂಟ್ ಆರ್ಡರ್ ಆಗಿದೆಯಾ ಏನು ಅದನ್ನೆಲ್ಲ ನೋಡಬೇಕು. ಭಾಳ ಅರ್ಜೆಂಟು. ಯಾವುದೋ ವಾಟ್ಸಪ್ಪಿಗೆ ಬಂದಾಗ ಈಗ ನೀವೇ ಹೇಳಿದ್ರಲ್ಲ, ನಿಮ್ಮ ವಾಟ್ಸಪ್ಪಿಗೆ ನಾನು ಉತ್ತರ ಕೊಡ್ಬೇಕಾ? ನಾನು ನನ್ನ ಸರ್ಕಾರದ ಗೌರ್ಮೆಂಟ್ ಆರ್ಡ್ರಿಗೆ ನಾನು ಉತ್ತರ ಕೊಡೋದಕ್ಕೆ ನಾನು ಇಲ್ಲಿರೋದು. ವಾಟ್ಸಪ್ಪಿಗೆ ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ ನನ್ನ ಇದ್ರೊಳಗೆ. ಬಟ್ ಸಮಸ್ಯೆ ಇದೆ ಅಂದಾಗ ಅದನ್ನ ನಾವು ತಗೊಳ್ತೀವಿ ಸೀರಿಯಸ್ ಆಗಿ. ಆ್ಯಂಡ್ ಯಾರೋ ಕೇರಳದಲ್ಲಿ ಆನೆ ಸರ್ ಮೃತಪಟ್ಟಿದ್ದಕ್ಕೆ ಕರ್ನಾಟಕ ಸರ್ಕಾರ ಪರಿಹಾರ ಕೊಟ್ಟಿರೋದಕ್ಕೆ ಬಿಜೆಪಿ ಅವ್ರಿಗೆ ಇನ್ನೇನು ಕೆಲಸ ಇದೆ ಬನ್ನಿ. ಈ ಗ್ಯಾರಂಟಿಗೂ ವಿರೋಧ ಮಾಡ್ತಾರೆ. ಬಿಜೆಪಿ ಓಟ್ ಹಾಕಿದವ್ರು ತಗೋತಾ ಇಲ್ವಾ? ಭಾಗ್ಯಲಕ್ಷ್ಮಿ ಗುರಲ್ಲಿ ಮೊನ್ನೆ ಕೈ ಎತ್ತಿಸ್ದೆ, ಯಾರು ಓಟ್ ಹಾಕಿಲ್ಲ ನೀವು ಕೈ ಎತ್ತಬೇಡ್ರಿ ಅಂದೆ, ಪಾಪ ಕೈ ಎತ್ತಿಬಿಟ್ರು. ನಾವೆಲ್ಲ ಫಲಾನುಭವಿಗಳು ಅಂದರು. ಅದಕ್ಕೆ ಬೇಡ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ದಾರೆ ರಾಜ್ಯದ ಬಿಜೆಪಿ ನಾಯಕರುಗಳಿಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿರೋ ಕೆಲಸದವ್ರು ಯಾವ ಯೋಜನೆಯಲ್ಲಿ ಇವತ್ತು ಸಹಕಾರ ತಗೊಳ್ತಾ ಇದ್ದಾರೆ ತಿಳ್ಕೊಂಡು ನಮ್ಮ ಹತ್ರ ಬರ್ರಿ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಾನ್ಯ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಸತ್ಯ ಸಾಯಿಬಾಬಾ ಅದು ಬೇರೆ ಸ್ಟೇಟಲ್ಲಿತ್ತು. ನಾನು ಆನೆಗೆ ಕಂಪೇರ್ ಮಾಡ್ತೀನಿ ಅನ್ಕೋಬೇಡಿ. ಆನೆ ಸರ್ವಿಸ್ ಏನು ಅಂತೇಳಿ, ಆನೆ ಹೋದ ತಕ್ಷಣ ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದೆಲ್ಲ ಬೇರೆ ಪ್ರಶ್ನೆ. ಅದು ಯಾಕೆ ಅಲ್ಲಿಂದ ಏನು ಸರ್ವಿಸ್ ಇದೆ ಅದು. ಅವಾಗ ಒಂದ್ಸತಿ ವಿರೋಧ ಪಕ್ಷದವರೆಲ್ಲ ಟೀಕಾ ಟಿಪ್ಪಣಿ ಮಾಡಿದ್ರು, ಬಂಗಾರಪ್ಪ ಅವ್ರು ಯಾಕೆ ಆ ಹಾಸ್ಪಿಟ್ಲಿಗೆ 2 ಕೋಟಿ ಕೊಟ್ಟರು ಅಂತ ಹೇಳಿ. ಯಾವತ್ತೂ ಅಷ್ಟೇ ಸರ್ಕಾರದ ಹಣನ ಒಂದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದು ಕೊಡಬೇಕಾದ್ರೆ ಅನುಕೂಲ ಇದೆ ಅಂತ ಹೇಳಿದ್ರೆ ಕೊಡ್ತಾರೆ. ಅವಾಗ ನಮ್ಮ ತಂದೆಯವರು ಒಂದೇ ಮಾತು ಹೇಳಿದ್ರು, ಇಲ್ಲಿಂದ ರೋಗಿಗಳು ಹೋಗ್ತಾರಲ್ಲ ಫ್ರೀಯಾಗಿ ಅಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸ್ಕಿ ಬರ್ತಾರಲ್ಲ ಅದಕ್ಕೂ ಕೊಡ್ತಾ ಇದ್ದೀನಿ. ಇದಕ್ಕೂ ಒಂದು ರೀಸನ್ ಇರುತ್ತೆ. ಈಗ ಬಿಜೆಪಿಯವ್ರಿಗೆ ಏನಿಲ್ಲ, ದೇ ಡೋಂಟ್ ಹ್ಯಾವ್ ಎ ರೀಸನ್. ಹೆಂಗೆ ಏನು ತಗೊಳ್ಬೇಕು ಅಂತೇಳಿ ನೋಡಿದಾಗ ಇಂಥದ್ದು ತಗೊಂಡು ಬರ್ತಾರೆ. ಅದನ್ನು ನೀವು ಒಂದೊಂದು ನೋಡಿದ್ರಿ. ಮೊನ್ನೆನೂ ಕೂಡ ನಾನು ಕ್ಲೀನಾಗಿ ಹೇಳಿದೆ, ನಾನು ಕೈ ಮುಗಿದು ಒಳಗೆ ಬಾ, ನಾನು ಚರ್ಚೆಗೆ ಹೋಗೋದಿಲ್ಲ. ದೀಸ್ ಆರ್ ಆಲ್ ಯಾರೋ ಒಬ್ಬ ಏನೋ ಒಂದು ಮಾಡ್ದ ಅಂದ ತಕ್ಷಣ ಅದನ್ನು ಗೌರ್ಮೆಂಟ್ ಆರ್ಡರ್ ಆಗಿದೆಯಾ ಏನು ಅದನ್ನೆಲ್ಲ ನೋಡಬೇಕು. ಭಾಳ ಅರ್ಜೆಂಟು. ಯಾವುದೋ ವಾಟ್ಸಪ್ಪಿಗೆ ಬಂದಾಗ ಈಗ ನೀವೇ ಹೇಳಿದ್ರಲ್ಲ, ನಿಮ್ಮ ವಾಟ್ಸಪ್ಪಿಗೆ ನಾನು ಉತ್ತರ ಕೊಡ್ಬೇಕಾ? ನಾನು ನನ್ನ ಸರ್ಕಾರದ ಗೌರ್ಮೆಂಟ್ ಆರ್ಡ್ರಿಗೆ ನಾನು ಉತ್ತರ ಕೊಡೋದಕ್ಕೆ ನಾನು ಇಲ್ಲಿರೋದು. ವಾಟ್ಸಪ್ಪಿಗೆ ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ ನನ್ನ ಇದ್ರೊಳಗೆ. ಬಟ್ ಸಮಸ್ಯೆ ಇದೆ ಅಂದಾಗ ಅದನ್ನ ನಾವು ತಗೊಳ್ತೀವಿ ಸೀರಿಯಸ್ ಆಗಿ. ಆ್ಯಂಡ್ ಯಾರೋ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.